ಎಳೆಯರ ರಾಮಾಯಣದ ಮೊದಲನೇ ಅಧ್ಯಾಯ ಪುತ್ರ ಕಾಮೇಷ್ಟಿ ಕರುಣಿಸಿದ ಸುಪುತ್ರರು. ಉಪ ಅಧ್ಯಾಯ ವಿಶ್ವಾಮಿತ್ರರೊಡನೆ ರಾಮಲಕ್ಷ್ಮಣರು. ಬ್ರಹ್ಮರ್ಷಿ ವಿಶ್ವಾಮಿತ್ರರನ್ನು ದಶರಥ ಮಹಾರಾಜನು ಭಕ್ತಿ ಗೌರವಗಳಿಂದ ಸ್ವಾಗತಿಸಿದ. ಉತ್ತಮವಾದ ಆಸನವನ್ನು ನೀಡಿ ಉಪಚಾರ ಮಾಡಿದ. ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನಾವು ಪುನೀತರಾದೆವು ಎಂದು ಅಂತಃಕರಣಪೂರ್ವಕವಾಗಿ ಹೇಳಿದ. ದಶರಥನ ವಿನಯವನ್ನು ಕಂಡು ವಿಶ್ವಾಮಿತ್ರರಿಗೆ ಬಹಳ ಸಂತೋಷವಾಯಿತು. ಅವರು ರಾಜ್ಯದ ಎಲ್ಲರ ಕುಶಲವನ್ನು ವಿಚಾರಿಸಿದರು. ನಿನ್ನ ರಾಜ್ಯ ಸುಭಿಕ್ಷವಾಗಿದೆಯೇ? ಪ್ರಜೆಗಳು ಸುಖವಾಗಿದ್ದಾರೆಯೇ ಎಂದು ಕೇಳಿದರು. ದಶರಥನು ಕೈ ಮುಗಿದುಕೊಂಡು, ಮಹರ್ಷಿಗಳೇ, ನಿಮ್ಮ ಆಶೀರ್ವಾದದಿಂದ ದೇಶ ಸುಭಿಕ್ಷವಾಗಿದೆ. ಪ್ರಜೆಗಳು ಧರ್ಮದಿಂದಾರೆ. ಶತ್ರುಗಳ ಪೀಡೆ ಇಲ್ಲದೆ ಎಲ್ಲರೂ ಸುಖದಿಂದ ಇದ್ದೇವೆ. ತಾವು ಬಂದುದು ನನಗೆ ತುಂಬ ಸಂಭ್ರಮವಾಗಿದೆ. ಪೂಜ್ಯರಾದ ತಾವು ಯಾವುದಾದರೂ ಕಾರ್ಯದ ಮೇಲೆ ಬಂದಿದ್ದರೆ ದಯವಿಟ್ಟು ತಿಳಿಸಬೇಕು. ಅದು ಎಷ್ಟೇ ದೊಡ್ಡ ಕೆಲಸವಾಗಿದ್ದರೂ ಅದು ನಡೆಸಿಕೊಡುವ ಹೊಣೆ ನನ್ನದು ಎಂದ. ದಶರಥನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರಿಗೆ ಬಹಳ ಹರ್ಷವಾಯಿತು. ಅವರು ದಶರಥನಿಂದ ಒಂದು ರೀತಿಯ ಸಹಾಯ ಅಪೇಕ್ಷಿಸಿಯೇ ಬಂದಿದ್ದರು. ಅವರು ದಶರಥನನ್ನು ಕುರಿತು, ಮಹಾರಾಜ, ನಿನ್ನ ಮಾತಿನಿಂದ ನನಗೆ ತುಂಬ ಆನಂದವಾಗಿದೆ. ನಾನು ಇಲ್ಲಿಗೆ ಒಂದು ಹಿರಿಯ ಉದ್ದೇಶದಿಂದ ಬಂದಿದ್ದೇನೆ. ಅದನ್ನು ನೀನು ಈಡೇರಿಸಬೇಕೆಂದು ನನ್ನ ಅಪೇಕ್ಷೆ. ದಶರಥ ಮಹಾರಾಜ, ನಾನು ಒಂದು ದೊಡ್ಡ ಯಜ್ಞವನ್ನು ಆರಂಭಿಸಿದ್ದೇನೆ. ಆದರೆ ಅದನ್ನು ಯಶಸ್ವಿಯಾಗಿ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಪ್ರತಿ ಸಲ ಯಜ್ಞ ಮಾಡುವಾಗಲೂ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ರಕ್ತ ಮಾಂಸಗಳನ್ನು ತಂದು ಯಜ್ಞಕುಂಡದ ಮೇಲೆ ಸುರಿದು ಬಿಡುತ್ತಾರೆ. ಹೀಗಾಗಿ ಯಜ್ಞ ಅಪವಿತ್ರಗೊಂಡು ನನ್ನ ಪರಿಶ್ರಮ ವ್ಯರ್ಥವಾಗುತ್ತಿದೆ. ನಾನೇನೋ ಮಾರೀಚ ಸುಬಾಹುಗಳಿಗೆ ಶಾಪ ಕೊಟ್ಟು ಅವರ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದಿತ್ತು. ಆದರೆ ನಾನು ಯಾಗ ದೀಕ್ಷೆಯಲ್ಲಿರುವುದರಿಂದ ಶಾಪ ಕೊಡುವ ಹಾಗಿಲ್ಲ. ಆದ್ದರಿಂದ ನಿನ್ನ ಬಳಿ ನನ್ನದೊಂದು ಕೋರಿಕೆ ಇದೆ. ನೀನು ದೊಡ್ಡ ಮನಸ್ಸು ಮಾಡಿ ನನ್ನ ಜೊತೆಯಲ್ಲಿ ನಿನ್ನ ಮಗ ರಾಮನನ್ನು ಕಳುಹಿಸಿಕೊಡು. ಅವನು ರಾಕ್ಷಸರನ್ನು ಕೊಂದು ನನ್ನ ಯಾಗ ಮುಂದುವರಿಸಲು ಸಹಾಯ ಮಾಡುತ್ತಾನೆ. ಸಣ್ಣ ವಯಸ್ಸಿನಾದ ರಾಮನು ರಾಕ್ಷಸರನ್ನು ಕೊಲ್ಲಬಲ್ಲನೆ ಎಂಬ ಅನುಮಾನ ನಿನಗೆ ಬೇಡ. ರಾಮನು ಮಹಾಪರಾಕ್ರಮಿ. ಈ ರಾಕ್ಷಸರನ್ನು ಕೊಲ್ಲಲು ಅವನೊಬ್ಬನೇ ಸಮರ್ಥ. ಆದ್ದರಿಂದ ಏನೂ ಚಿಂತಿಸದೆ ರಾಮನನ್ನು ನನ್ನ ಜೊತೆಗೆ ಕಳುಹಿಸಿಕೊಡು ಎಂದನು. ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ಕೇಳಿ ದಶರಥನಿಗೆ ಬಹಳ ಚಿಂತೆಯಾಯಿತು. ರಾಮ ಅವನ ಮುದ್ದಿನ ಮಗ, ಅವನ ಕಣ್ಮಣಿ. ರಾಮನನ್ನು ನೋಡಿ ದಶರಥ ತನ್ನ ಮುಪ್ಪು ಮರೆಯುತ್ತಿದ್ದ. ರಾಮನನ್ನು ಬಿಟ್ಟಿರಲು ಅವನಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ. ದಶರಥನ ದೃಷ್ಟಿಯಲ್ಲಿ ರಾಮ ಇನ್ನೂ ಒಂದು ಮಗು. ಅವನು ವಿಶ್ವಾಮಿತ್ರರ ಜೊತೆಗೆ ಕಳುಹಿಸಬೇಕು, ಅದು ರಾಕ್ಷಸರನ್ನು ಕೊಲ್ಲುವ ಸಲುವಾಗಿ ಎಂಬ ವಿಚಾರದಿಂದಲೇ ದಶರಥನ ಮೈ ಗಡಗಡ ನಡುಗಿತು. ಅವನು ಕೈ ಮುಗಿದುಕೊಂಡು, ಮಹರ್ಷಿಗಳೇ, ರಾಮ ಇನ್ನೂ ಚಿಕ್ಕವನು. ಅರಮನೆಯನ್ನು ಬಿಟ್ಟು ಅವನೆಂದಿಗೂ ಹೊರಗೆ ಹೋಗಿಲ್ಲ. ಅಂತಹವನು ಕಾಡಿನಲ್ಲಿ ಹೇಗೆ ತಾನೇ ಓಡಾಡಬಲ್ಲ? ಹಸುಳೆಯಾದ ಅವನು ಕ್ರೂರ ರಾಕ್ಷಸರೊಡನೆ ಹೇಗೆ ಹೋರಾಡಬಲ್ಲ? ಆದ್ದರಿಂದ ಅವನು ನಿಮ್ಮೊಡನೆ ಕಳುಹಿಸಿಯೂ ಉಪಯೋಗವಿಲ್ಲ. ಅವನ ಬದಲು ನಾನೇ ನಿಮ್ಮೊಡನೆ ಬರುತ್ತೇನೆ. ರಾಕ್ಷಸ ಸದೆಬಡಿಯುತ್ತೇನೆ. ನಿಮ್ಮ ಯಜ್ಞ ನಿರ್ವಿಘ್ನವಾಗಿ ನಡೆಯುವಂತೆ ನೋಡುತ್ತೇನೆ ಎಂದನು. ದಶರಥನ ಪ್ರಾರ್ಥನೆಗೆ ವಿಶ್ವಾಮಿತ್ರರು ಒಪ್ಪಲಿಲ್ಲ. ನಿನಗೆ ರಾಮನ ಪರಾಕ್ರಮ ತಿಳಿಯದು, ಆದ್ದರಿಂದ ಹೀಗೆ ಮಾತನಾಡುತ್ತಿದ್ದೀಯೇ. ರಾಮನ ಬಗ್ಗೆ ನೀನು ಚಿಂತಿಸುವುದು ಅಗತ್ಯವೇ ಇಲ್ಲ. ರಾಮನನ್ನು ನನ್ನ ಜೊತೆಗೆ ಕಳುಹಿಸಿಕೊಡು. ರಾಕ್ಷಸರನ್ನು ಕೊಂದ ಕೀರ್ತಿ ಅವನಿಗೆ ಲಭಿಸುವಂತೆ ಮಾಡು ಎಂದರು. ಆದರೂ ದಶರಥನಿಗೆ ಧೈರ್ಯ ಬರಲಿಲ್ಲ. ಅವನು, ಮಹರ್ಷಿಗಳೇ, ನನ್ನನ್ನು ಕ್ಷಮಿಸಿ. ರಾಮನನ್ನು ನಿಮ್ಮ ಜೊತೆಗೆ ಕಳುಹಿಸೋದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ಮಾಡಿಕೊಡುತ್ತೇನೆ. ಆದರೆ ರಾಮನನ್ನು ಮಾತ್ರ ಕಳುಹಿಸಲಾರೆ ಎಂದು ಬಿಟ್ಟ. ವಿಶ್ವಾಮಿತ್ರರಿಗೆ ಅಸಾಧ್ಯ ಕೋಪ ಬಂತು. ಅವರು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ಮಹಾರಾಜ, ಹೇಳಿದ ಕೆಲಸ ಮಾಡಿಕೊಡುತ್ತೇನೆ ಎಂದು ಮಾತು ಕೊಟ್ಟು ಈಗ ಕುಂಟು ನೆಪಗಳನ್ನು ಒಡ್ಡುತ್ತಿದ್ದೀಯೇ? ಇದು ಸರಿಯಲ್ಲ. ಆಡಿದ ಮಾತಿಗೆ ತಪ್ಪಿದವ ಎಂಬ ಅಪಕೀರ್ತಿ ಪಡೆಯಬೇಡ ಎಂದು ಗರ್ಜಿಸಿದರು. ಆಗ ಕುಲಪುರೋಹಿತರಾದ ವಶಿಷ್ಠರು ಮಧ್ಯೆ ಬಂದರು. ದಶರಥನನ್ನು ಕುರಿತು, ಮಹಾರಾಜ, ನೀನು ಆಡಿದ ಮಾತಿಗೆ ತಪ್ಪಬೇಡ. ಹಾಗೆ ಮಾಡಿದರೆ ಲೋಕದಲ್ಲಿ ನಿನಗೆ ಶಾಶ್ವತವಾದ ಕೆಟ್ಟ ಹೆಸರು ಬರುತ್ತದೆ. ವಿಶ್ವಾಮಿತ್ರರ ಅಪೇಕ್ಷೆಯಂತೆ ರಾಮನನ್ನು ಅವರ ಜೊತೆಗೆ ಕಳುಹಿಸಿಕೊಡು. ಇದರ ಬಗ್ಗೆ ನಿನಗೆ ಸ್ವಲ್ಪವೂ ಹೆದರಿಕೆ ಬೇಡ. ರಾಮನಿಗೆ ರಾಕ್ಷಸರೊಡನೆ ಹೋರಾಡಿ ಅಭ್ಯಾಸವಿಲ್ಲದಿದ್ದರೇನಂತೆ? ಅವನು ವಿಶ್ವಾಮಿತ್ರರೊಡನೆ ಇರುವ ತನಕ ರಾಕ್ಷಸರು ಅವನಿಗೆ ಏನನ್ನೂ ಮಾಡಲಾರರು. ವಿಶ್ವಾಮಿತ್ರನು ಸಾಮಾನ್ಯ ವ್ಯಕ್ತಿಯೆಂದು ತಿಳಿಯಬೇಡ. ಸಾಕ್ಷಾತ್ ಧರ್ಮವೇ ಅವರ ರೂಪದಲ್ಲಿ ಬಂದಿದೆ. ಅವರು ಮಹಾಪರಾಕ್ರಮಿಗಳು ಹೌದು. ಪ್ರಪಂಚದಲ್ಲಿ ಅವರಿಗಿರುವಷ್ಟು ಶಸ್ತ್ರಾಸ್ತ್ರಗಳ ಜ್ಞಾನ ಬೇರಾರಿಗೂ ಇಲ್ಲ. ರಾಕ್ಷಸರನ್ನು ಕೊಲ್ಲುವುದು ವಿಶ್ವಾಮಿತ್ರರಿಗೆ ಅಸಾಧ್ಯವೇನೂ ಅಲ್ಲ. ಒಂದೇ ಗಳಿಗೆಯಲ್ಲಿ ಅವರನ್ನು ಬೂದಿ ಮಾಡಿಬಲ್ಲ ಮಹಾಶಕ್ತಿ ಈ ಬ್ರಹ್ಮರ್ಷಿಗಳಿಗೆ ಇದೆ. ಆದರೆ ರಾಕ್ಷಸರನ್ನು ಕೊಂದ ಕೀರ್ತಿ ನಿನ್ನ ಮಗನಿಗೆ ಬರಬೇಕೆಂಬುದು ಅವರ ಅಪೇಕ್ಷೆ.
ಅದಕ್ಕಾಗಿ ಅವರು ನಿನ್ನ ಬಳಿಗೆ ಬಂದಿದ್ದಾರೆ. ಆದ್ದರಿಂದ ಕೊಂಚವೂ ಚಿಂತಿಸದೆ ರಾಮನನ್ನು ಅವರ ಸಂಗಡ ಕಳುಹಿಸಿಕೊಡು, ಬೇಕಾದರೆ ಜೊತೆಗೆ ಲಕ್ಷ್ಮಣನನ್ನು ಕಳುಹಿಸು ಎಂದರು. ವಸಿಷ್ಠರ ಮಾತು ಕೇಳಿ ದಶರಥನ ಮನಸ್ಸಿಗೆ ನೆಮ್ಮದಿಯಾಯಿತು. ವಿಶ್ವಾಮಿತ್ರರ ಉದ್ದೇಶವೂ ಅರ್ಥವಾಯಿತು. ಅವನು ಮಹರ್ಷಿಗಳಿಗೆ ನಮಸ್ಕರಿಸಿ ಕ್ಷಮೆ ಕೋರಿದ. ನಂತರ ರಾಮಲಕ್ಷ್ಮಣರನ್ನು ಬರಮಾಡಿಕೊಂಡ. ವಿಶ್ವಾಮಿತ್ರರು ಆಸ್ಥಾನಕ್ಕೆ ಬಂದಿರುವ ಉದ್ದೇಶವನ್ನು ಅವರಿಗೆ ತಿಳಿಸಿದ. ನೀವಿಬ್ಬರೂ ಈ ಮಹರ್ಷಿಗಳ ಜೊತೆಗೆ ಹೋಗಿ ಬನ್ನಿ ಎಂದ. ರಾಮಲಕ್ಷ್ಮಣರಿಬ್ಬರೂ ತಂದೆಯ ಮಾತನ್ನು ನಗುಮಗೆದೆಂದು ಆಲಿಸಿದರು. ಆಗಲಿ ಮಹಾರಾಜ, ಮಹರ್ಷಿಗಳ ಜೊತೆ ಹೋಗಿ ಬರುತ್ತೇವೆ ಎಂದರು. ವಸಿಷ್ಠ ವಿಶ್ವಾಮಿತ್ರರಿಗೂ ದಶರಥ ಮಹಾರಾಜನಿಗೂ ಆಸ್ಥಾನದಲ್ಲಿದ್ದ ಎಲ್ಲ ಹಿರಿಯರಿಗೂ ನಮಸ್ಕರಿಸಿದರು. ಅಂತಃಪುರಕ್ಕೆ ಹೋಗಿ ಮೂವರು ತಾಯಂದಿರಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದರು. ನಂತರ ಬಿಲ್ಲು ಬಾಣಗಳನ್ನು ಧರಿಸಿ ವಿಶ್ವಾಮಿತ್ರರ ಹಿಂದೆ ಹೊರಟರು. ಮೂವರು ನಡೆಯುತ್ತಾ ಹೋದರು. ವಿಶ್ವಾಮಿತ್ರರು ರಾಜಕುಮಾರರಿಗೆ ದಾರಿಯಲ್ಲಿ ಬೇಸರವಾಗದಂತೆ ಅನೇಕ ಕಥೆಗಳನ್ನು ಹೇಳುತ್ತಾ ಬಂದರು. ಪ್ರಯಾಣ ಮಾರ್ಗದಲ್ಲಿ ಸಿಕ್ಕಿದ ಎಲ್ಲ ಊರುಗಳ, ನದಿಗಳ, ಪರ್ವತಗಳ ಚರಿತ್ರೆಗಳನ್ನು ತಿಳಿಸಿದರು. ರಾಮ ಲಕ್ಷ್ಮಣರಿಬ್ಬರಿಗೂ ಇದೊಂದು ಹೊಸ ಅನುಭವ. ವಿಶ್ವಾಮಿತ್ರರು ಹೇಳುತ್ತಿದ್ದ ವಿಷಯಗಳನ್ನು ಆಸಕ್ತಿ ಉತ್ಸಾಹಗಳಿಂದ ಕೇಳುತ್ತಿದ್ದರು. ಇದು ಹೇಗೆ, ಅದು ಏನು ಎಂದು ಪ್ರಶ್ನೆಗಳನ್ನು ಕೇಳಿ ಸಂಶಯ ಬಗೆಹರಿಸಿಕೊಳ್ಳುತ್ತಿದ್ದರು. ಹಾಗೆಯೇ ಸುಮಾರು 1.5 ಯೋಜನ ನಡೆದ ಮೇಲೆ ಸರಿಯೂ ನದಿಯ ದಕ್ಷಿಣ ತೀರಕ್ಕೆ ಬಂದರು. ವಿಶ್ವಾಮಿತ್ರರು ರಾಮನನ್ನು ಹತ್ತಿರ ಕೂಡಿಸಿಕೊಂಡು, ರಾಜಕುಮಾರ, ನೀನು ಈ ಪುಣ್ಯ ನದಿಯ ಜಲವನ್ನು ಆಚಮನ ಮಾಡು. ಎಲ್ಲ ಜ್ಞಾನಿಗಳಿಗೂ ತಾಯಿಯಂತಿರುವ ಬಲ ಮತ್ತು ಅತಿಬಲ ಎಂಬ ಮಂತ್ರಗಳನ್ನು ಉಪದೇಶಿಸುತ್ತೇನೆ. ಈ ಮಂತ್ರಗಳ ಮಹಿಮೆಯಿಂದ ನಿನಗೆ ಆಯಾಸವೇ ಆಗುವುದಿಲ್ಲ. ಹಸಿವು ಬಾಯಾರಿಕೆಗಳ ಬಾಧೆ ಇರುವುದಿಲ್ಲ. ನೀನು ನಿದ್ರಿಸುತ್ತಿರುವಾಗ ರಾಕ್ಷಸರು ನಿನ್ನ ಸಮೀಪಕ್ಕೂ ಬರಲು ಸಾಧ್ಯವಾಗುವುದಿಲ್ಲ. ಬಾಹುಬಲದಲ್ಲಿ ಯಾರೂ ನಿನ್ನನ್ನು ಮೀರಿಸಲಾಗುವುದಿಲ್ಲ. ಈ ಮಂತ್ರಗಳ ಪ್ರತಿನಿತ್ಯದ ಪಠಣದಿಂದ ನೀನು ಯಶೋವಂತನೂ ಕೀರ್ತಿವಂತನೂ ಆಗುತ್ತೀಯೇ ಎಂದು ಹೇಳಿದರು. ರಾಮನು ವಿಶ್ವಾಮಿತ್ರರ ಆದೇಶದಂತೆ ನದಿಯಲ್ಲಿ ಸ್ನಾನ ಮಾಡಿದನು, ಆಚಮನ ಮಾಡಿದನು. ಬಲ ಮತ್ತು ಅತಿಬಲ ಎಂಬ ಆ ಮಂತ್ರಗಳ ಉಪದೇಶ ಪಡೆದನು. ಇದರಿಂದ ಅವನ ಬಲವೂ ತೇಜಸ್ಸು ಇಮ್ಮಡಿಸಿದವು. ಆ ರಾತ್ರಿಯನ್ನು ಅವರು ಸರಿಯೂ ನದಿಯ ದಡದಲ್ಲೇ ಕಳೆದರು. ಮೂವರು ಹುಲ್ಲು ಹೊಟ್ಟುಗಳಿಂದ ಹಾಸಿಗೆಯನ್ನು ಮಾಡಿಕೊಂಡು ಅದರ ಮೇಲೆ ಮಲಗಿಕೊಂಡರು. ನಾವು ರಾಜಕುಮಾರರು ಇಷ್ಟು ದಿನ ಅರಮನೆಯಲ್ಲಿ ಸುಪ್ಪತ್ತಿಗೆಯ ಮೇಲೆ ಮಲಗುತ್ತಿದ್ದೆವು. ಈಗ ನದಿಯ ಬಯಲಲ್ಲಿ ಹುಲ್ಲಿನ ಮೇಲೆ ಮಲಗಿದ್ದೇವೆ ಎಂದು ರಾಮಲಕ್ಷ್ಮಣರಿಗೆ ಅನ್ನಿಸಲೇ ಇಲ್ಲ. ಮೇಲೆ ಭವ್ಯವಾದ ಆಕಾಶದಲ್ಲಿ ಅಸಂಖ್ಯಾತ ನಕ್ಷತ್ರಗಳು ಮಿನುಗುತ್ತಿದ್ದವು. ಪಕ್ಕದಲ್ಲೇ ಸರಿಯೂ ನದಿ ಹರಿಯುತ್ತಿದ್ದ ಇಂಪಾದ ಜುಳುಜುಳು ಜೋಗುಳ. ವಿಶ್ವಾಮಿತ್ರರು ಮೃದುಧನಿಯಲ್ಲಿ ಹೇಳುತ್ತಿದ್ದ ಮಧುರವಾದ ಕಥೆಗಳನ್ನು ಆಲಿಸುತ್ತಿದ್ದರು. ಹಾಗೇ ಜೊಂಪು ಹತ್ತಿತು. ಹಾಯಾಗಿ ನಿದ್ರೆ ಹೋದರು.